जिंदाबाद जिंदाबाद अंबेडकर जिंदाबाद 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 अंबेडकर जिंदाबाद ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಮನವಿ ಮಾಡ್ತಾ ಇವತ್ತ ಏನು ನಿವೇಶನ ಇಲ್ಲದವರಿಗೆ ನಿವೇಶನ ಕೊಡಿ, ಭೂಮಿ ಇಲ್ಲದವರಿಗೆ ಭೂಮಿ ಕೊಡಿ, ಸೂರು ಇಲ್ಲದವರಿಗೆ ಸೂರು ಕೊಡಿ, ಬಡವರಿಗೆ ಸಂಕಷ್ಟಕ್ಕೆ ಸರ್ಕಾರ ನೆರವಾಗಿ ಅಂತ ಹೇಳ್ತಾ ಇವತ್ತೇನು ನಾವು ಪ್ರತಿಭಟನಾ ಧರಣಿನ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಸುಮಾರು 30 ವರ್ಷಗಳಿಂದ ಏನು ಕಸಬಾ ಹೋಬಳಿ ಮಡನೂರು ಸರ್ಕಾರಿ ಸರ್ವೆ ನಂಬರ್ 220ರಲ್ಲಿ 9 ಎಕರೆ ನಿವೇಶನಕ್ಕಾಗಿ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ರಾಜ್ಯಪಾಲರ ಪರವಾಗಿ ಸರ್ಕಾರ ಅಲೆಕ್ಟ್ ಮಾಡಿದ್ರು ಕೂಡ ಇದುವರೆಗೂ ನಿವೇಶನ ಹಂಚಿಕೆ ಮಾಡಿಲ್ಲ. ಸುಮಾರು ಪ್ರತಿಭಟನೆಗಳು ಆಗಿದ್ರು ಕೂಡ ತಾಲೂಕಾಡಳಿತ ಎಚ್ಚೆತ್ಕೊಂಡು ಈಗ ಎಲ್ಲ ವರ್ಗದ ಅಂದರೆ ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಮತ್ತು ಇತರ ಜನಾಂಗದವರು ಇರ್ಬೋದು, ಎಲ್ಲ ವರ್ಗದಲ್ಲಿ ಈ ತಾಲೂಕಲ್ಲಿ ತುಂಬ ಕುರುಬರು ಇದ್ದಾರೆ. ಅವರು ಇಡೀ ಕಿತ್ತೂರಿನಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೂ ಕೂಡ ಅನಾನುಕೂಲ ಆಗಿದೆ. ಇವತ್ತು ಅವರಿಗೆ ಭೂಮಿ ಇಲ್ಲ, ವಸತಿ ಇಲ್ಲ, ನಿವೇಶನ ಇಲ್ಲ ಅಂತ ಸಂಕಷ್ಟಕ್ಕೊಳಗಾಗಿದ್ದಾರೆ. ಆದರೂ ಕೂಡ ಇದುವರೆಗೂ ತಾಲೂಕು ದಂಡಾಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಮತ್ತೆ ಏನು ನಗರಸಭೆ ಆಗಲಿ, ಮತ್ತೆ ತಾಲೂಕ್ ಪಂಚಾಯತಿ ಆಗಲಿ, ಆಯಾ ಗ್ರಾಮ ಪಂಚಾಯತಿಗಳಾಗಲಿ ಇದುವರೆಗೂ ಈ ಬಡವರಿಗೆ ನಿವೇಶನ ಹಂಚಿಕೆ ಮಾಡಿಲ್ಲ. ಅದರಿಂದ ನಾವು ಇವತ್ತ ಉಗ್ರವಾದ ಪ್ರತಿಭಟನೆ ಮುಖಾಂತರ ಏನು ಸರ್ಕಾರನ ಮತ್ತೆ ತಾಲೂಕಡೆ ಆಡಳಿತನ ಎಚ್ಚರ ಮಾಡಬೇಕು ಅಂತ ಹೇಳ್ತಾ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ನೂರಾರು ಸಂಖ್ಯೆಯಲ್ಲಿ ಎಲ್ಲ ಕಾರ್ಯಕರ್ತರು ಆಗಮಿಸಿದ್ದೀರ. ಏನಾದರೂ ಇನ್ನ ನಾವೊಂದು ಗಡುವು ಕೊಡ್ತೀವಿ. ಏನಾದರೂ ನೀವು ಏನು ಮಡನೂರು ಸರ್ವೆ ನಂಬರು 220ರಲ್ಲಿ 9 ಎಕರೆ ಜಮೀನನ್ನ ಏನಾದರೂ ಈ ಬಡವರಿಗೆ ಏನು ಅರ್ಜಿ ಹಾಕಿದ್ದಾರೆ ಈಗ 15 ದಿವಸದ ಹಿಂದೆ, ಅವು ಎಲ್ಲರಿಗೂ ಕೂಡ ಈ ನಿವೇಶನ ಹಂಚಿಕೆ ಮಾಡದೆ ಹೋದರೆ ನಾವು ಈ ತಾಲೂಕಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸ್ತಾ, ಮತ್ತೆ ಏನು ನಮ್ಮ ಅಧಿಕಾರಿಗಳು ನಾವು ಅರ್ಜಿ ನಮ್ಮ ಕಾರ್ಯಕರ್ತರೆಲ್ಲ ಹಾಕಿದ್ದಾರೆ, ಅಧಿಕಾರಿಗಳು ಗಣನೆ ತಗೊಂಡು ಪರಿಶೀಲನೆ ಮಾಡಿ ಯಾರಿಗೆ ನಿವೇಶನ ಇಲ್ಲ ಅವರಿಗೆ ಹಂಚಿಕೆ ಮಾಡಬೇಕು ಅಂತ ನಾನು ಹೇಳ್ತಾ, ಹಾಗೇನೆ ಸುಮಾರು 30-40 ವರ್ಷಗಳಿಂದ ಬಗರುಕುಂ ಜಮೀನುಗಳನ್ನ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಉಳುಮೆ ಮಾಡ್ಕೊಂಡು 53-57 ಅರ್ಜಿನೂ ಕೂಡ ಹಾಕಿದ್ದಾರೆ. ಇದುವರೆಗೂ ಕೂಡ ಬಗರುಕುಂ ಜಮೀನ ಮಂಜೂರು ಮಾಡದೆ ಏನು 57-53 ಅರ್ಜಿನ ಸರ್ಕಾರ ವಜಾ ಮಾಡ್ತೈತೆ. ಕಾರಣ ಗೊತ್ತಲ್ಲ, ಯಾವುದೇ ಕಾರಣದಲ್ಲೂ ಈ ಬಡವರೇನು ಉಳುಮೆ ಮಾಡ್ತಾ ಇದ್ದಾರೆ ಆ ಜಮೀನನ್ನ ಯಾವುದೇ ಕಾರಣದ ವಜಾ ಮಾಡಬಾರ್ದು. ಇದನ್ನ ಬಗರುಕುಂ ಕಮಿಟಿಗೆ ಶೀಘ್ರದಲ್ಲಿಟ್ಟು ಈ ಜಮೀನನ್ನ ಅರ್ಹ ಫಲಾನುಭವಿಗಳಿಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಕೃಷ್ಣ.
ಸಂಪಾಜಿ